ವರೆಗೂ ಕೂಡ ಈಗಾಗಲೇ ನಾವು ಪ್ರತಿಭಾ ಕಾರಂಜಿ ಜೊತೆಗೆ ಕಲೋತ್ಸವ ಅಂತ ಹೇಳ್ತೀವಿ. ಈ ಕಲೋತ್ಸವ ಅನ್ನತಕ್ಕಂಥದ್ದು ಇದು ನ್ಯಾಷನಲ್ ಲೆವೆಲ್ ವರೆಗೂ ಕೂಡ ಕರೆದುಕೊಂಡು ಹೋಗತಕ್ಕಂತ ಒಂದು ಸಾಧನೆ ವೇದಿಕೆ ಅಂತ ಹೇಳ್ಬೋದು. ನಾವು ಪ್ರತಿಭಾ ಕಾರಂಜಿ ಅಂದ್ರೆ ಬರೀ ರಾಜ್ಯ ಮಟ್ಟಕ್ಕೆ ಅಷ್ಟೇ ಸೀಮಿತ ಇತ್ತು. ಈಗ ಕಲೋತ್ಸವ ಅಂತ ಮಾಡ್ತಾರೆ, ಅದು ಒಂದು ರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ನಡೆಯತಕ್ಕಂಥ ಕಾರ್ಯಕ್ರಮ. ರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳನ್ನ ಅವರ ಒಂದು ಏನು ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಾರೆ ಅವರನ್ನ ಗುರುತಿಸುವಂತ ಒಂದು ವೇದಿಕೆ ಇವತ್ತು ದಿಲ್ಲಿ ಇರ್ಬೋದು, ಹೈದರಾಬಾದ್ ಇರ್ಬೋದು, ಇಂಥಲ್ಲಿ ರಾಷ್ಟ್ರೀಯ ಮಟ್ಟದ ಒಂದು ಪ್ರತಿಭಾ ಅಥವಾ ಕಲೋತ್ಸವ ಕಾರ್ಯಕ್ರಮಗಳು ನಡೀತವೆ. ಅಲ್ಲಿಯವರೆಗೂ ಕೂಡ ಈ ಒಂದು ಕ್ಲಸ್ಟರ್ ಮಟ್ಟದ ವಿದ್ಯಾರ್ಥಿ ಅಲ್ಲಿಯವರೆಗೆ ಹೋಗಲಿಕ್ಕೆ ನೀವು ಅನುವು ಮಾಡಿಕೊಡ್ತಕ್ಕಂಥ ವೇದಿಕೆ ಇವತ್ತಿದು ಕ್ಲಸ್ಟರ್ ಮಟ್ಟದ ಒಂದು ವೇದಿಕೆ ಆಗಬೇಕು ಅನ್ನತಕ್ಕಂಥ ಒಂದು ಆಶಯದೊಂದಿಗೆ ಪ್ರತಿ ಮಗನು ಕೂಡ ತನ್ನದೇ ಆಗಿರ್ತಕ್ಕಂಥ ವಿಶೇಷ ಒಂದು ಕಲೆಯನ್ನ ಹೊಂದಿರ್ತದೆ, ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಒಂದು ಇಂಟ್ರೆಸ್ಟ್ ಅನ್ನು ಹೊಂದಿರ್ತದೆ. ಅದನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಈ ಒಂದು ಪ್ರತಿಭಾ ಕಾರಂಜಿ ಅನ್ನತಕ್ಕಂಥದ್ದು ದಿನಾಲೂ ಶಾಲೆಯಲ್ಲಿ ಒಂದೊಂದು ಪಿರಿಯಡ್ ನಲ್ಲಿ ನಡಿಬೇಕು. ಆ ಮಗು ತನ್ನಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಹೊರಹೊಮ್ಮಬೇಕು. ಅನೇಕ ಮಕ್ಕಳು ಸಾಕಷ್ಟು ಡೈಲಾಗ್ಗಳನ್ನು ಹೇಳ್ತಿರ್ತಾರೆ ನೋಡ್ರಿ. ಮಕ್ಕಳು ಚಲನಚಿತ್ರದ ಡೈಲಾಗ್ಗಳನ್ನು ಹೇಳ್ತಿರ್ತಾರ, ನಾಟಕದ ಡೈಲಾಗ್ಗಳನ್ನು ಹೇಳ್ತಿರ್ತಾರ, ಹಾಡನ್ನ ಹಾಡ್ತಿರ್ತಾರ, ಭಾಷಣವನ್ನ ಬಹಳಷ್ಟು ಸ್ಪಷ್ಟವಾಗಿ ಮಾಡ್ತಿರ್ತಾರ. ಅದನ್ನೆಲ್ಲ ನಾವು ಮಕ್ಕಳಲ್ಲಿ ಅದನ್ನ ಹೆಚ್ಚಿಗೆ ಆಗ್ಲಿಕ್ಕೆ ನಾವು ಅವರಿಗೆ ಪೂರಕವಾಗಿ ನಿಲ್ಲಬೇಕು. ಪಠ್ಯದ ಜೊತೆಗೆ ಅವುಗಳನ್ನ ಕಲಿಸುವಂತ ಒಂದು ವ್ಯವಸ್ಥೆ ಪ್ರತಿ ಶಾಲೆಗಳಲ್ಲಿ ಆಗ್ಬೇಕು. ಮತ್ತು ಜೊತೆಗೆ ಪ್ರತಿಯೊಂದು ಶಾಲೆಗಳಲ್ಲಿಯೂ ಕೂಡ ಇಂಥದಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪಿರಿಯಡ್ ಅನ್ನ ಅದನ್ನ ಹಾಕೊಳ್ಬೇಕು ಅನ್ನತಕ್ಕಂಥದ್ದು. ಈಗಾಗಲೇ ನಾವು ಮನುಷ್ಯರು ಅನ್ನತಕ್ಕಂಥ ಕಾರ್ಯಕ್ರಮವನ್ನ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಮನುಷ್ಯರು ಅಂತಂದ್ರೆ ಆ ಮಕ್ಕಳಲ್ಲಿರ್ತಕ್ಕಂಥ ಒಂದು ಸಾಮಾಜಿಕ ಪ್ರಜ್ಞೆಯನ್ನ ಹೊರಹೊಮ್ಮಿಸುವಂತ ಕಾರ್ಯಕ್ರಮ. ಪ್ರತಿ ವಾರದಲ್ಲಿ 2 ಪಿರಿಯಡ್ಗಳನ್ನು ಹಾಕೊಂಡು ನಾವು ಮನುಷ್ಯರು ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನ ಇಂಪ್ಲಿಮೇಷನ್ ಮಾಡಬೇಕು ಅಂತೇಳಿ ಈಗಾಗಲೇ ಆರ್ಡರ್ ಆಗಿದೆ. ಪ್ರತಿ ಶಾಲೆಯವರು ಕೂಡ ಇದು ಗೊತ್ತಿರಬೇಕು. ನಾವು ಮುಖ್ಯೋಪಾಧ್ಯಾಯರ ಸಭೆಗಳಲ್ಲಿ ಇದನ್ನ ಹೇಳಿದೀವಿ. ಅಂದ್ರೆ ಮೌಲ್ಯ ಶಿಕ್ಷಣದ ಬಗ್ಗೆ ಮಕ್ಕಳಿಗೆ ಗೊತ್ತಾಗ್ಬೇಕು, ಸಾಮಾಜಿಕ ಕಳಕಳಿ ಮಕ್ಕಳಲ್ಲಿ ಉಂಟಾಗ್ಬೇಕು. ಇದು ಬರೇ ಪಠ್ಯ ಪುಸ್ತಕದಲ್ಲಿ ಸಿಗೋದಲ್ಲ. ನೀವು ಹೊಸದನ್ನ ಮಕ್ಕಳಿಗೆ ಏನಾದ್ರೂ ಹೇಳಿದ್ರೆ ನಮ್ಮ ಭಾರತದ ಭವ್ಯ ಸಂಸ್ಕೃತಿಯ ಬಗ್ಗೆ, ಭಾರತ ಯಾವ ರೀತಿಯಾಗಿ ಬೆಳೆದು ಬಂತು, ನಮ್ಮಲ್ಲಿರ್ತಕ್ಕಂಥ ಆಚಾರ ವಿಚಾರಗಳೇನು, ಮನುಷ್ಯರನ್ನ ಹೇಗೆ ಪ್ರೀತಿಸ್ಬೇಕು, ಮನುಷ್ಯರಲ್ಲಿರ್ತಕ್ಕಂಥ ಗುಣಗಳನ್ನ ಹೇಗೆ ಬದಲಾವಣೆ ಮಾಡ್ಕೋಬೇಕು ಅನ್ನತಕ್ಕಂಥ ವಿಚಾರದೊಳಗ ಸರ್ಕಾರ ಮತ್ತು ಇಲಾಖೆ ನಾವು ಮನುಷ್ಯರು ಅನ್ನತಕ್ಕಂಥ ಕಾರ್ಯಕ್ರಮವನ್ನ ಹಾಕೊಂಡದ. ನಿಮ್ಗೆ ಈಗಾಗಲೇ ಮೌಲ್ಯ ಶಿಕ್ಷಣ ಅನ್ನತಕ್ಕಂಥ ಒಂದು ಪಿರಿಯಡ್ ಇದೆ. ಅದರ ಜೊತೆಗೆ ಅದು ವಾರಕ್ಕೆ 1 ಇರ್ಬೋದು, ಈಗ ಅದನ್ನು ವಾರಕ್ಕೆ 2 ಮಾಡಿಕೊಂಡು ಆ ಮೌಲ್ಯ ಶಿಕ್ಷಣದಲ್ಲಿ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ನೀತಿ ಕಥೆಗಳನ್ನ ಬೋಧಿಸ್ಬೇಕು, ನಾಟಕಗಳನ್ನ ಕೇಳಿಸ್ಬೇಕು, ರಾಮಾಯಣ ಮಹಾಭಾರತ ಭಗವದ್ಗೀತೆ ಜೊತೆಗೆ ಕುರಾನ್ ನಂತ ಪಠಣಗಳನ್ನ ಮಾಡಿಸ್ಬೇಕು ಅನ್ನತಕ್ಕಂಥದ್ರ ಜೊತೆಗೆ ಈ ಒಂದು ಸಾಮಾಜಿಕ ಕಳಕಳಿಯನ್ನ ಮಕ್ಕಳಲ್ಲಿ ಬೆಳೆಸಬೇಕು ಅನ್ನತಕ್ಕಂಥ ಒಂದು ಕಲ್ಪನೆ ನಾವು ಮನುಷ್ಯರು ಅನ್ನತಕ್ಕಂಥ ಕಾರ್ಯಕ್ರಮದ ಮೂಲಕ ಆಗ್ಬೇಕು ಅನ್ನತಕ್ಕಂಥ ಒಂದು ಇಲಾಖೆ ಆಶೆಯನ್ನು ಇಟ್ಕೊಂಡಿದೆ. ಅದನ್ನ ಈಡೇರಿಸುವಂತ ನಿಟ್ಟಿನೊಳಗ ಇಂಥ ಒಂದು ಪ್ರತಿಭಾ ಕಾರಂಜಿಯ ಒಂದು ವೇದಿಕೆಗಳು ಮಕ್ಕಳಿಗೆ ಅನುಕೂಲವಾಗಲಿ ಅನ್ನತಕ್ಕಂಥ ಒಂದು ಹಿತದೃಷ್ಟಿಯೊಂದಿಗೆ ಇಲ್ಲಿನ ಮಕ್ಕಳು ನಾಳೆ ನ್ಯಾಷನಲ್ ಲೆವೆಲ್ ವರೆಗೂ ಕೂಡ ಹೋಗ್ಲಿ ಅನ್ನತಕ್ಕಂಥದ್ದು ಮೇಡಮ್ ಅವ್ರು ಹೇಳ್ತಾ ಇದ್ರು. ಇವತ್ತು ಪ್ರಾಥಮಿಕ ಶಾಲೆಗಳದು ಮತ್ತು ನಾಳೆ ಹೈಸ್ಕೂಲ್ ವಿದ್ಯಾರ್ಥಿಗಳ ಒಂದು ಕಲೋತ್ಸವನ ನಡೆಸ್ತೀವಿ ಸರ್ ಅಂತೇಳಿ. ಚೆನ್ನಾಗಿರ್ತದೆ. ಮಕ್ಕಳು ಶಾಂತ ರೀತಿಯಿಂದ ಮತ್ತು ಬಹಳಷ್ಟು ಉತ್ಸುಕತೆಯಿಂದ ಭಾಗವಹಿಸಬೇಕು. ಶಿಕ್ಷಕರು ಕೂಡ ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅವರ ಒಂದು ಉಲ್ಲಾಸಕ್ಕೆ ಚುಚ್ಚಿ ಬಾರದಂತೆ ಇಲ್ಲಿ ಶಿಕ್ಷಕರು ಕೆಲಸವನ್ನ ನಿರ್ವಹಿಸಬೇಕು. ನಾನ್ ಭಾರಿ ಮಾಡಿದ್ದೆ ಆದ್ರೆ ನನಗೆ ಬಹುಮಾನ ಸಿಗ್ಲಿಲ್ಲ ಅನ್ನತಕ್ಕಂಥ ಒಂದು ಬೇಸರ ಬೇಡ. ಇವತ್ ಸೋತ್ರ ನಾಳೆ ನಿಮ್ಗೆ ಗೆಲುವು ಇದ್ದೇ ಇರ್ತದೆ ಅನ್ನತಕ್ಕಂಥ ಒಂದು ಕಲ್ಪನೆಯಿಂದ ಪ್ರತಿ ಮಕ್ಕಳು ಕೂಡ ಬಹಳಷ್ಟು ಉತ್ಸುಕತೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ಎಲ್ಲರಿಗೂ ಸುಖವಾಗ್ಲಿ ಅನ್ನತಕ್ಕಂಥ ಒಂದು ಮಾತಿನೊಂದಿಗೆ ನನ್ನ ಮಾತಿಗೆ ವಿರಾಮ ಕೋರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ ಕೇವಲ ಪಠ್ಯ ಅಷ್ಟೇ ಅಲ್ಲ, ಪಠ್ಯೇತರ ಚಟುವಟಿಕೆ ಕೂಡ ಒಬ್ಬ ವಿದ್ಯಾರ್ಥಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಆಗುತ್ತದೆ ಅಂತ ಹೇಳಿ ತಿಳಿಸಿದಂತಹ ನಡಗಡ್ ಸರ್ಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಇನ್ನೊಬ್ಬರ ಅತಿಥಿಯಾಗಿರುವಂತಹ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಮೌಲಾನಾ ದಾದಾ ಹಯಾತ್ ನಕಡ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಅವರನ್ನು ವಿನಂತಿಸ್ಕೊಳ್ತಾನೆ. ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ಎಲ್ಲರಿಗೆ ನಮಸ್ಕಾರಗಳು. ಎಷ್ಟು ನಮ್ಮ ಅತಿಥಿಗಳು ಬಂದಿದ್ದಾರೆ. ಎಲ್ಲರೂ ಕನ್ನಡದ ಹತ್ರನ ಭಾಷಣ ನಾವು ಕೇಳ್ತಾ ಇದ್ದೀವಿ. ಸೊ ಇದರ ಒಳಗೆ
ನಮ್ಮ ಉರ್ದು ಸ್ಕೂಲ್ ಅವರು ಬಂದಿದ್ದಾರೆ. ನಾನು ಹಿಂದಿಯಲ್ಲಿ ಉರ್ದುಯಲ್ಲಿ ಮಾತಾಡೋದು ಸ್ಪಷ್ಟ ನನ್ನ ಮನಸ್ಸಿಂದ. आज ये इंडी क्लस्टर नंबर 1 कन्नड़ अदबी और सकाफती मुकाबला है. उर्दू में हम इसको कहते हैं अदबी और सकाफती मुकाबला. इसके अंदर जितने स्कूल्स और बच्चे यहाँ पे हिस्सा लिए हैं उन सबको मेरे तरफ से जो है खुश आमदेद कहते हुए, सबसे पहले ये कि अभी जो सर मेरे से पहले बात करके चले गए, वही बात मैं आपको उर्दू में बता रहा हूँ कि हर स्कूल के अंदर हर एक बच्चा ए ग्रेड में आना, हर एक बच्चा 100% पूरा रिजल्ट करना ये नामुमकिन है. बच्चों के अंदर एक हुनर होता है. कोई पढ़ने में होशियार है, कोई लिखने में होशियार होता है, और कोई खेल के मुकाबले में होशियार होता है, और किसी के अंदर कुछ कुदरती नज़ारे जिसे हम ड्राइंग कहते हैं, कुछ बच्चे के अंदर इस तरह के एक्टिविटीज होती है, वो हुनर रहता है. उस हुनर को पहचानने का जो हुनर अल्लाह ने दिया है वो मुअल्लिम को दिया है, टीचर को दिया है. टीचर उस बच्चे को क्लास लेते हुए, उस बच्चे को पढ़ाते हुए उसके अंदर का हुनर पहचान करके, अगर उस बच्चे को उस जिस काम की काबिलियत उसके अंदर है, जिस चीज का हुनर उस बच्चे के अंदर है, अगर उसके हुनर को आप जगाएंगे, उस हुनर को आप अगर परखेंगे, तो आज ये इंडी का एक लेवल हमारा सकाफती मुकाबला चल रहा है. तो यही बच्चा अपने हुनर के अंदर मेहनत करता करता टीचर्स की मदद के बदले वो ताल्लुके में जाएगा. अगर आप उससे और ज्यादा मेहनत करेंगे, वो ताल्लुक से निकलकर जिला जाएगा. वो जिले में मेहनत करेंगे तो वो बच्चा पूरे कर्नाटक स्टेट के अंदर फर्स्ट आएगा. हर बच्चे को मार के पढ़ाना, हर बच्चे का 100% रिजल्ट कराना, अब उस बच्चे को खेलने में शौक है. और आज आप देखेंगे इस मुकाबले के अंदर कोई ड्राइंग बना के लाया, कोई किसका भेष बदल के आया है, कोई तकरीर करने खड़ा होता, कोई कहानी बोलने खड़ा होता, कोई किरात करता. ये हुनर पहचानने का एक जो हमारे इस साल में एक मर्तबा ये जो सकाफती मुकाबले चलते हैं, तो जिस स्कूल में हम पढ़ाते हैं, जो बच्चे हमारे पास पढ़ते हैं, तो आपसे एक गुजारिश ये है कि अगर वो बच्चा पढ़ने में होशियार नहीं है तो उसके अंदर की सलाहियत को पहचान करके ऐसे मुकाबले में उन बच्चों को हिस्सा लेने की और हिस्सा देने की कोशिश कीजिए, ताकि वो बच्चा अपने लाइफ के अंदर, अपने जिंदगी के अंदर ऐसे इस तरीके के मुकाबलों से अपना एक हुनर पहचान करके वो आगे बढ़ेगा. उसके जरिए से तुम्हारे स्कूल का नाम आएगा, पढ़ाने वाले का नाम आएगा, वो बच्चे का जो है दुनिया में एक नाम रोशन होगा. ये हुनर को पहचान करके उसके काबिलियत तक उसकी मदद करना ये असातिज़ा का काम होता है. तो यही एक आप हजरात से मेरी गुजारिश है कि ऐसे मुकाबलों के अंदर बच्चों के हुनर पहचान करके उन बच्चों को ऐसे मुकाबले में हिस्सा लेने की कोशिश कीजिए. टाइम बहुत हो चुका है, मेरे बाद भी कुछ लोग बात करने वाले हैं, इसलिए कुछ वक्त के लिए मुझे बात करने का मौका दिया गया. मैं इन तमाम लोगों का शुक्रिया अदा करता हूँ. अस्सलाम. ಉರ್ದು ತರ್ಜಿಮೆ ಮುಖಾಂತರ ಈ ಒಂದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿರುವಂತಹ ಮೌಲಾನ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮ ಪ್ರತಿಭಾ ಕಾರಂಜಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಪ್ರತಿಭೆ ಇರುತ್ತೆ. ಸೊ ನಮ್ಮ ಶಾಲೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ರಂಗರಂಗೀನವಾಗಿ ವಿಚಿತ್ರ ಮುಖಾಂತರ ತಮ್ಮದೇ ಆದಂತಹ ಕಲೆ ಮುಖಾಂತರ ಇಡೀ ಶಾಲಾ ವಾತಾವರಣವನ್ನೇ ಬದಲಿಸಿದಂತಹ ಆರ್ಟಿಸ್ಟ್ ಆಗಿರುವಂತಹ ಶ್ರೀ HK ಅಳಗಿ ಸರ್ ಅವರು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಸೊ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಮ್ಮ ಸಂಸ್ಥೆಯಿಂದ. ಈ ಒಂದು ವೇದಿಕೆ ಅವರಿಗಾಗಿನೇ ಒಂದು ಅರ್ಥಗರ್ಭಿತ ಆಗುತ್ತೆ ಅಂತ ನನ್ನ ಅನಿಸಿಕೆ. ನೀವೇನು ಕಂಪೌಂಡ್ ಸುತ್ತ ನೋಡ್ತಿದ್ದೀರಿ, ಶಾಲಾ ವಾತಾವರಣ ಸುತ್ತ ಎಲ್ಲ ನೋಡ್ತೀರಿ, ಅಕ್ಷರಗಳಾಗಿರ್ಬೋದು, ಚಿತ್ರಗಳಾಗಿರ್ಬೋದು, ಇವೆಲ್ಲವೂ ಇವರ ಒಂದು ಕೈ ಬರಹದ ಕೈಗನ್ನಡಿ. ಸೊ ಇಂತಹ ಪ್ರತಿಭೆ ಮಕ್ಕಳಲ್ಲಿ ಕೂಡ ಇದೆ. ಅಂತಹ ಪ್ರತಿಭೆಯನ್ನು ಹೊರಹಾಕುವಂತಹ ಒಂದು ಕಾರ್ಯಕ್ರಮವೇ ಪ್ರತಿಭಾ ಕಾರಂಜಿ. ಇದನ್ನು ನಮ್ಮ ಇಲಾಖೆಯವರು ನಿರ್ವಹಿಸ್ತಾ ಇದ್ದಾರೆ. ಸೊ ವೇದಿಕೆ ಮೇಲೆ ಇರುವಂತಹ ಅತಿಥಿ ಮಹೋದಯರು ಇವರನ್ನ ಸನ್ಮಾನಿಸಬೇಕು, ಅವರಲ್ಲಿ ವಿನಂತಿಸ್ಕೊಳ್ತೇನೆ.
ಜಿ ಎಂ ಅಲ್ಲನವರು ಕೂಡ ವೇದಿಕೆ ಮೇಲೆ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕಾದ್ರೆ ವಿನಂತಿಸ್ಕೊಳ್ತಾನೆ. ಪ್ರತಿಭೆ ಅನ್ನೋದು ಯಾರ ಸತ್ತು ಅಲ್ಲ. ವಿದ್ಯಾರ್ಥಿಗಳು ಕೇವಲ ಪಠ್ಯದಲ್ಲಷ್ಟೇ ಅಲ್ಲ, ಪಠ್ಯೇತರ ಚಟುವಟಿಕೆಯೂ ಕೂಡ ತಮ್ಮ ಪ್ರತಿಭೆಯನ್ನ ವ್ಯಕ್ತಪಡಿಸಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ಲಿ ಅಂತ ನಾನು ಆ ದೇವರಲ್ಲಿ ಬೇಡಿಕೊಳ್ತಾ ತಮ್ಮದೇ ಆದಂತಹ ಕಲೆ ಮುಖಾಂತರ ಛಾಪನ್ನು ಮೂಡಿಸಿರುವಂತಹ ಅಳಗಿಯವರಿಗೆ ಸಂಸ್ಥೆ ಪರವಾಗಿ, ನನ್ನೆಲ್ಲ ಮುದ್ದು ವಿದ್ಯಾರ್ಥಿಯ ಪರವಾಗಿ ನಾನು ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸನ್ಮಾನಿಸಿದಂತಹ ಎಲ್ಲ ಅತಿಥಿ ಮಹೋದಯರಿಗೆ ನಾನು ಮತ್ತೊಮ್ಮೆ ನಮಸ್ಕರಿಸುತ್ತಾ, ಇದೀಗ ತಾನೇ ಆಗಿರಿಸಿದಂತಹ ಕಾರ್ಯಕ್ರಮದ ಅತಿಥಿ ಮಹೋದಯರಾಗಿರಿಸಿದಂತಹ ಜಿಯಾವುಲ್ ಹಕ್ ಮೌಲಾನ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಸಂಸ್ಥೆಯ ಅಧ್ಯಕ್ಷ ಆಗಿರುವಂತಹ ಶ್ರೀ ಮುಸ್ತಾಕ್ ನೈಕೋಡ್ ಸರ್ ಅವರು ನಡೆಸಿಕೊಳ್ಳುವವರನ್ನು ವಿನಂತಿಸಿಕೊಳ್ತಾನೆ. ತದನಂತರದಲ್ಲಿ ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷೀಯ ಭಾಷಣ. ಇನ್ನು ಕೆಲವು ನಿಮಿಷಗಳಲ್ಲಿ ಈ ಒಂದು ಕಾರ್ಯಕ್ರಮ ಮುಕ್ತಾಯಗೊಳ್ತದೆ. ನೀವು ಅತ್ಯಂತ ಕಾತುರದಿಂದ ಕಾಯ್ತಿರುವಂತಹ ಕಾರ್ಯಕ್ರಮ ಇನ್ನೇನು ಕೆಲವು ನಿಮಿಷಗಳಲ್ಲಿ ಪ್ರಾರಂಭಗೊಳ್ತದೆ. ಆಯಾ ವಿಭಾಗವಾರು ನಾವು ಮಾಡಿದ್ದೀವಿ. ಆ ವಿಭಾಗವನ್ನ ನೋಡಿಕೊಂಡು ಅಲ್ಲಲ್ಲಿ ಹೋಗಿ ನೀವು ಯಾವ್ಯಾವ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದೀರಿ, ಆ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಅತ್ಯಂತ ಉತ್ತಮವಾದಂಥ ಫಲಿತಾಂಶ ಪಡ್ರಿ ಅಂತ ನಿಮ್ಮನ್ನು ನಾನು ಶುಭಾಯಿಸ್ತೇನೆ. ಧನ್ಯವಾದಗಳು ಅತಿಥಿ ಮಹೋದಯರಿಗೆ. ಈ ಕಾರ್ಯಕ್ರಮದ ಕೊನೆಯ ಭಾಷಣ ಅಧ್ಯಕ್ಷೀಯ ಭಾಷಣ. ಕಾರ್ಯಕ್ರಮದ ಘನ ಅಧ್ಯಕ್ಷನ ವಹಿಸಿರುವಂತಹ ಶ್ರೀ ಮೊಹಮ್ಮದ್ ಮುಸ್ತಾಕ್ ನೈಕೋಡ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅವರಲ್ಲಿ ವಿನಂತಿಸ್ಕೊಳ್ತಾನೆ. ಎಲ್ಲರಿಗೆ ಮಧ್ಯಾಹ್ನದ ಶುಭಾಶಯಗಳು. ಇವತ್ತಿನ ದಿವಸ ಶ್ರೀ ಆಶಾ ಶಿಕ್ಷಣ ಸಂಸ್ಥೆ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಹಿರಿಯ ಹಾಗೂ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಅಡಿಯಲ್ಲಿ ನಡೆಯುವಂಥ ಸಂಪೂರ್ಣ ಕೇಂದ್ರ ಕ್ಲಸ್ಟರ್ ಕನ್ನಡ ನಂಬರ್ 1 ಪ್ರತಿಭಾ ಕಾರಂಜಿಯ ಕೋರ್ಸ್ತವ ಅಂಗವಾಗಿ ಈ ವೇದಿಕೆ ಮೇಲೆ ನಮ್ಮ ನಡಗಡಿ ಸರ್ ಅವರೇ ಹಾಗೂ ನಮ್ಮ BRC ಸರ್ ಅವರೇ, ಇನ್ನೊಬ್ಬರು ನಮ್ಮ ರಾಠೋಡ್ ಸರ್ ಅವರೇ, ನಮ್ಮ CRC ಮೇಡಮ್ ಅವರೇ ಹಾಗೂ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳು ಹಾಗೂ ದಿವ್ಯ ಸಾನ್ನಿಧ್ಯವನ್ನು ಈ ವೇದಿಕೆಗೆ ನಮ್ಮ ಶಂಕರಾನಂದ ಸ್ವಾಮೀಜಿ ಆಳೂರು ಮಠವರು ಈ ವೇದಿಕೆಗೆ ಆಗಮನ ಆಗಬೇಕಾಗಿತ್ತು. ಕಾಲಾಂತರಗಳಿಂದ ಅವರು ಕೂಡ ಬರಕ್ಕೆ ಆಗಿಲ್ಲ. ಅವರು ಕೂಡ ತಮ್ಮೆಲ್ಲರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಅದೇ ಥರದಾಗಿ ಈ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಈ ವೇದಿಕೆದ ಮೌಲಾನಾ ಜಿಯಾವುಲ್ಲಾ ಕುಮ್ರಿ ಅವರೇ, ಈ ಸಂಸ್ಥೆಯ ಉಪಾಧ್ಯಕ್ಷರಾದ ಜೈನುದ್ದೀನ್ ಚಿಕ್ಕಕ್ಷಿ ಅವರೇ, ಈಗ ಆಡಳಿತ ಮಂಡಳಿ ಅಡ್ಮಿನಿಸ್ಟ್ರೇಟಿವ್ ಆಗಿ ಈ ಸಂಸ್ಥೆಯ ದಾದಾ ಸರ್ ನಾಯ್ಕೋಡಿ ಅವರೇ, ಹಾಗೂ ಈ ಪ್ರೌಢಶಾಲೆಯ ಮುಖ್ಯಗುರುಗಳಾದ ನಮ್ಮ ಕುಂಬಾರ ಸರ್ ಅವರೇ, ಹಾಗೂ ಎಲ್ಲ ವಿವಿಧ ಶಾಲಾ ಕಾಲೇಜುಗಳಿಂದ ಬಂದಿರುವ ಎಲ್ಲ ಶಾಲಾ ಮುಖ್ಯ ಗುರುಗಳೇ ಹಾಗೂ ಮುಖ್ಯ ಪಾದಿಯರೇ ಹಾಗೂ ಗುರುಮಾತಿಯರೇ, ನನ್ನ ಮುದ್ದು ಮಕ್ಕಳೇ, ಎಲ್ಲರಿಗೂ ಈ ಪ್ರತಿಭಾ ಕಾರಂಜಿ ಕೋತ್ಸವ ಅಂಗವಾಗಿ ಎಲ್ಲರಿಗೂ ಮೊದಲಿಗೆ ಶುಭಾಶಯಗಳನ್ನು ಹೇಳುತ್ತೇನೆ. ಪ್ರತಿಭಾ ಕಾರಂಜಿ ಮಾಡೋದು ಉದ್ದೇಶ ಏನೆಂದರೆ ಮಕ್ಕಳಲ್ಲಿ ಇರುವಂತ ಪ್ರತಿಭೆಗಳನ್ನು ಹೊರ ಹಾಕಕ್ಕೆ. ಈಗ ಪ್ರತಿಭಾ ಕಾರಂಜಿ ನಮ್ಮ ನಡಗಡೆ ಸರ್ ಹೇಳಿದ್ರು, ಹುಡುಗರ ಬಳಿ ಯಾವ ತರ ಅಚ್ಚುಕಟ್ಟವಾಗಿ ಕೆಲವೊಂದು ಶಾಲಾ ಕಾಲೇಜುಗಳಲ್ಲಿ ಬರೀ ಅಭ್ಯಾಸಕ್ಕೆ ಗಮನ ಕೊಡ್ತಾರೆ. ಅಭ್ಯಾಸದಲ್ಲಿ ಇಡೀ ಎಲ್ಲರೂ ಏನಪ್ಪಾ ಅಂದ್ರೆ ಎಲ್ಲಾ ಹುಡುಗರು ಔಟ್ ಆಫ್ ಔಟ್ ಇರಲ್ಲ. ಕೆಲವೊಬ್ಬರಲ್ಲಿ 19 ಇರ್ತಾರೆ, 85% ಇರ್ತಾರೆ. ಅಂದ್ರೆ ಅವ್ರದೇ ಆದಂತ ಕೆಲವೊಂದು ವ್ಯವಸ್ಥೆಯಲ್ಲಿ ಅವರು ಮೈಂಡ್ ತಕ್ಕಂತೆ ಒಬ್ರು ಆಟದಲ್ಲಿ ಇರ್ತಾರೆ, ಒಬ್ರು ಪಾಠದಲ್ಲಿ, ಒಬ್ರು ಕಲೆಯಲ್ಲಿ ಇರ್ತಾರೆ. ಯಾವ ಹುಡುಗರು ಯಾವ ವಿಭಾಗದಲ್ಲಿ ತನ್ನ ಪ್ರತಿಭೆಯನ್ನು ಹೊರಹಾಕುತ್ತಾರೆ, ಅದಕ್ಕೆ ಪ್ರತಿಭಾ ಕಾರಂಜಿ ಇರ್ತಾರೆ.
ಇವಾಗಲೇ ಇದು ನಮ್ಮ ಉರ್ದುಯಲ್ಲಿ ಸಕಾಫಿ ಮುಕಾಬಲ, ಅದಬಿ ಮುಕಾಬಲ, ಸಕಾಫಿ ಮುಕಾಬಲ ಅನ್ನತ್ತಾರ. ಇಲ್ಲಿ ನಮ್ಮವ್ರನ್ನು ಕೂಡ ಬಂದಿದ್ದಾರೆ. इस सकाफी और अदबी मुकाबले के अंदर जो बच्चे के अंदर जो खूबियां और खामियां छुपी होती हैं वो उस्ताद ही पहचानता है, उसके अलावा कोई नहीं पहचानता. ನಮ್ಮಲ್ಲಿ ಮಕ್ಕಳ ಬಳಿ ಇರುವಂತ ಪ್ರತಿಭೆಗಳು ಅವ್ರ ಬಳಿ ಮುಚ್ಚಿರ್ತಾವ, ಅವು ಟೀಚರ್ಸೇ ಹೊರ ಹಾಕ್ತಾರ, ಇನ್ನೊಬ್ರು ಯಾರು ಹಾಕಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಒಂದ ಹಿಂದೆ ಗುರು ಇರ್ತಾನೆ, ಆ ಮಗು ಮುಂದೆ ಗುರಿ ತಲುಪಕ್ಕೆ ಒಂದು ಸಾಧ್ಯ ಆಗುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿವಿಧ ಶಾಲೆಗಳಿಂದ ಬಹಳಷ್ಟು ತಡವಾಗಿದೆ, ಕಾರ್ಯಕ್ರಮ ಬೇಗನೆ ಸ್ಟಾರ್ಟ್ ಆಗಬೇಕಾಗಿತ್ತು. ಬಟ್ ತಡ ಆಗಿದ್ದಕ್ಕೆ ತಮ್ಮೆಲ್ಲರಿಗೆ ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನಮ್ಮ ಸಾಹೇಬ್ರೇನ ಬೇರೆ ಕಾರ್ಯಕ್ರಮಗಳಲ್ಲಿ ಇರೋಕ್ಕಿಂತ तड़वाಗಿದೆ, तमेಲ್ಲರಿಗೆ ಕ್ಷಮೆ ಇರಲಿ. और बच्चों के अंदर जो अदबी मुकाबले जो चलते हैं, सकाफी मुकाबले चलते हैं, इसमें जीत और हार होती है. ಈ ಪ್ರತಿಭಾ ಕಾರಂಜಿಯಲ್ಲಿ ಗೆಲುವು ಸೋಲು ಎಲ್ಲರಿಗಿದೆ. ಗೆಲುವು ಸೋಲು ಈ ಒಂದೇ ರೂಪಾಯಿ, ಒಂದೇ ನಾಣನ ಎರಡು ಸಿಕ್ಕಿಗಳಿದಾವೆ, ಎರಡು ಮಕ್ಕಳಿವೆ. ಇಲ್ಲಿ ಗೆಲುವಿದ್ರೆ ಮುಂದೆ ಸೋಲಿದೆ, ಮುಂದೆ ಸೋಲಿದ್ರೆ ಇನ್ನೊಮ್ಮೆ ಗೆಲುವಿದೆ. ಮನುಷ್ಯ ಎಲ್ಲಿವರೆಗೆ ಗೆಲುವು ಸೋಲುವನ್ನು ಅಚ್ಚುಕಟ್ಟವಾಗಿ ತಿಳ್ಕೊಂಡು ಮುಂದೆ ತನ್ನ ಪ್ರತಿಭೆಗಳನ್ನು ತೋರಿಸ್ತಾನ. ಈ ವೇದಿಕೆ ಮುಖಾಂತರ ತನ್ನ ಸ್ಮಾರಕ, ತನ್ನ ಮನಸ್ಸಿನಲ್ಲಿ ಇರುವಂತದ್ದು, ತನ್ನ ಜ್ಞಾನದಲ್ಲಿ ಇರುವಂತದ್ದು ಇವತ್ತ ಅಚ್ಚುಕಟ್ಟವಾಗಿ ಈ ವೇದಿಕೆ ಮುಖಾಂತರ ಎಲ್ಲಿವರೆಗೆ ನಮ್ಮ ಹುಡುಗರು ತನ್ನ ಪ್ರತಿಭೆಗಳನ್ನು ತೋರಿಸ್ತಾರ. ಇವೇ ಹುಡುಗರು ಮುಂದೆ ವಲಯ ಮಟ್ಟ ಆಗಲಿ, ತಾಲೂಕು ಮಟ್ಟದಲ್ಲಿ, ಈ ಜಿಲ್ಲಾ ಮಟ್ಟದಲ್ಲಿ, ಈ ರಾಜ್ಯಕ್ಕೆ, ಈ ಶಾಲೆಗೆ ಬರುವಂತ ದಿನಗಳಲ್ಲಿ ಒಂದು ಮಾದರಿಯಾಗಿ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಅಚ್ಚುಕಟ್ಟಾಗಿ ಒಂದು ಶಿಕ್ಷಣ ಸಂಸ್ಥೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆ ಶಾಲೆ ಹೆಸರ ಕೀರ್ತಿಯನ್ನು ಮಾಡ್ತಾರೆ ಅಂತ ಈ ವೇದಿಕೆ ಮುಖಾಂತರ ಹೇಳಕ್ಕೆ ನಾನು ಇಚ್ಛೆ ಪಡುತ್ತೇನೆ. बच्चों के अंदर जो प्रतिभा होते हैं, जो उनके अंदर सुखे हुए सकाफी मुकाबलों के अंदर जब बच्चा जो है अपने स्टेज पे आकर जो है, जब बच्चे के अंदर उसकी खूबियां और खामियां बारते हैं, तो वही बच्चा कल का, आज का बच्चा जो है कल का परिचय बन सकता है. कल का जो है आज का बच्चा कल का कुछ न कुछ मुस्तकबिल, हमारे हिंदुस्तान का मुस्तकबिल भी संभाल सकता है. ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ಆಗಕ್ಕೆ ಈ ವೇದಿಕೆ ಮುಖಾಂತರ ಈ ಪ್ರತಿಭೆ ಕಾರಂಜಿ, ಪ್ರತಿಭೆ ಕುಲೋತ್ಸವ ಅಂಗವಾಗಿ ಏನು ನಾವು ಇವತ್ತು ಏರ್ಪಡಿಸಿ, ಇದರಿಂದ ನಮ್ಮ ಮಕ್ಕಳು ರಾಜ್ಯಕ್ಕೆ ಪ್ರಜೆಗಳನ್ನಾಗುತ್ತಾರೆ. ಒಂದು ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಂದು ಮಾದರಿ ಆಗುವಂತದ್ದು ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಕಾಲಾವಕಾಶ ಬಹಳ ಆಗಿದೆ, ಟೈಮದ ಅಭಾವ ಇರೋದಕ್ಕಿಂತ ಇನ್ನೂ ಹೆಚ್ಚಿಗೆ ಮಾತಾಡೋರಿದ್ರು, ನಾನು ಕೂಡ ಇನ್ನೂ ಮಾತಾಡ್ಬೇಕಂತ ಬಂದಿದೆ. ಬಟ್ ಈ ಸಮಯದ ಅಭಾವ ಇರೋಕ್ಕಿಂತ ಇಷ್ಟೇ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.